ನಮಸ್ಕಾರ. ನಮ್ಮ ಕೆರಿಯರ್ ಅಂದ್ರೆ ನಮ್ಮ ವೃತ್ತಿಜೀವನದ ದಾರಿಯನ್ನ ಹುಡುಕೋದಿದೆಯಲ್ಲ, ಅದು ಒಂದು ದೊಡ್ಡ ಪ್ರಯಾಣದ ಹಾಗೆ. ಕೆಲವೊಮ್ಮೆ ಮುಂದೆ ಯಾವ ದಾರಿ ಹಿಡಬೇಕು ಅಂತ ಗೊಂದಲ ಆಗೋದು ತುಂಬಾ ಸಹಜ. ಆದ್ರೆ ಸರಿಯಾದ ದಿಕ್ಸೂಚಿ ನಮ್ ಕೈಲಿದ್ರೆ ಆ ದಾರಿಯಲ್ಲಿ ಒಂದು ಸ್ಪಷ್ಟತೆಯನ್ನ ಕಂಡುಕೊಳ್ಳೋದು ಖಂಡಿತ ಸಾಧ್ಯ. ಈ ಪ್ರಶ್ನೆಗಳನ್ನ ನಮ್ಗೆ ನಾವೇ ಪ್ರಾಮಾಣಿಕವಾಗಿ ಒಂದ್ಸಲ ಕೇಳ್ಕೊಳ್ಳೋಣ. ನಾವು ಸದ್ಯ ಸಾಕ್ತಾ ಇರೋ ದಾರಿ ನಿಜವಾಗ್ಲೂ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ? ಇದು ನಾವೇ ಇಷ್ಟಪಟ್ಟು ಆರಿಸ್ಕೊಂಡ ದಾರಿನಾ, ಅಥವಾ ಬೇರೆಯವರ ನಿರೀಕ್ಷೆಗಳಿಗಾಗಿ ನಡೀತಾ ಇದೀವಾ ಅಂತ ಅನ್ನಿಸ್ತಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೇ ನಮ್ಮ ಈ ಪ್ರಯಾಣದ ಮೊದಲ ಹೆಜ್ಜೆ. ಈ ಮಾತು ಇವತ್ತಿನ ಪರಿಸ್ಥಿತಿಯನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಲ್ವಾ? ಜಗತ್ತು ಕ್ಷಣಕ್ಷಣಕ್ಕೂ ಬದಲಾಗ್ತಿದೆ. ಹಾಗಾಗಿ ಸರಿಯಾದ ನಿರ್ಧಾರ ತಗೊಳ್ಳೋದು ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಈ ಗೊಂದಲ ಕೇವಲ ಒಬ್ಬರದ್ದು ಇಬ್ಬರದು ಅಲ್ಲ, ಇದು ನಮ್ಮಲ್ಲಿ ಚಾಲ ಮಂದಿ ಅನುಭವಿಸುವ ಒಂದು ಸಾಮಾನ್ಯ ಭಾವನೆ. ಹೌದು, ಭಾವನೆ ಒಂದೇ, ಆದ್ರೆ ಪ್ರಯಾಣಗಳು ಎರಡು ಬೇರೆ ಬೇರೆ ರೀತಿ ಇರಬಹುದು. ಒಬ್ರು ತಮ್ಮ ಕೆರಿಯರ್ನ ಈಗಷ್ಟೇ ಶುರು ಮಾಡ್ತಿರಬಹುದು, ಇನ್ನೊಬ್ರು ಎಷ್ಟೋ ವರ್ಷಗಳ ಅನುಭವದ ನಂತರ ಮುಂದೇನು ಅಂತ ಯೋಚನೆ ಮಾಡ್ತಿರಬಹುದು. ಈ ಎರಡೂ ಕಥೆಗಳನ್ನ ಸ್ವಲ್ಪ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಎರಡು ಮುಖ್ಯ ಹಂತಗಳನ್ನ ನಾವು ನೋಡಬಹುದು. ಒಂದ್ ಕಡೆ ಸ್ಟೂಡೆಂಟ್ಸ್ ತಮ್ಮ ಭವಿಷ್ಯದ ಬಗ್ಗೆ ಸಾವಿರ ಕನಸುಗಳನ್ನ ಹೊತ್ಕೊಂಡು ಯಾವ ದಾರಿ ಹಿಡಿಬೇಕು ಅಂತ ಗೊಂದಲದಲ್ಲಿರ್ತಾರೆ. ಇನ್ನೊಂದ್ ಕಡೆ ಎಷ್ಟೋ ವರ್ಷಗಳ ಅನುಭವ ಇರೋ ಪ್ರೊಫೆಷನಲ್ಸ್ ಒಂದು ಹಂತಕ್ಕೆ ತಲುಪಿ ಮುಂದೆ ಹೇಗೆ ಬೆಳೆಯೋದು ಅಂತ ದಾರಿ ಕಾಣದೆ ನಿಂತಿರ್ತಾರೆ. ಸವಾಲ್ಗಳು ಬೇರೆ ಬೇರೆ ಇರಬಹುದು, ಆದ್ರೆ ಆ ಒಂದು ಅನಿಶ್ಚಿತತೆಯ ಭಾವನೆ ಮಾತ್ರ ಒಂದೇ. ವಿದ್ಯಾರ್ಥಿ ಜೀವನದ ಬಗ್ಗೆ ಯೋಚನೆ ಮಾಡಿ, ಆಯ್ಕೆಗಳು ನೂರಾರು ಇರುತ್ತೆ, ಆದ್ರೆ ಯಾವುದು ಸರಿ ಅನ್ನೋದೇ ದೊಡ್ಡ ಗೊಂದಲ. ಫ್ರೆಂಡ್ಸ್ ಒಂದ್ ದಾರಿ ಹಿಡಿದ್ರೆ ಮನೆಯಲ್ಲಿ ಪೋಷಕರು ಇನ್ನೊಂದು ದಾರಿಯನ್ನ ತೋರಿಸ್ತಾರೆ. ಈ ಎಲ್ಲದರ ಮಧ್ಯ ನಮ್ಗೆ ನಿಜವಾಗ್ಲೂ ಏನಿಷ್ಟ, ನಮ್ಮಲ್ಲಿರೋ ಟ್ಯಾಲೆಂಟ್ ಏನು ಅನ್ನೋದೇ ಮರೆತ್ ಹೋಗೋ ಸಾಧ್ಯತೆ ಇರುತ್ತೆ. ಇದು ಬರೀ ಓದಿನ ಒತ್ತಡ ಅಷ್ಟೇ ಅಲ್ಲ, ನಮ್ಮ ಭವಿಷ್ಯದ ಬಗ್ಗೆ ಇರೋ ಒಂದು ಆತಂಕ ಕೂಡ ಹೌದು. ಇನ್ನು ಪ್ರೊಫೆಷನಲ್ಸ್ ಕತೆನೇ ಬೇರೆ ಅಲ್ವಾ? ಇಲ್ಲಿ ಪ್ರತಿದಿನ ಹೊಸ ಹೊಸ ಸ್ಕಿಲ್ಸ್ ಕಲಿಲಿಲ್ಲ ಅಂದ್ರೆ ನಾವು ಹಿಂದೆ ಉಳಿದ್ಬಿಡ್ತೀವಿ ಅನ್ನೋ ಭಯ. ಟೆಕ್ನಾಲಜಿ ಬದಲಾದ ಹಾಗೆ ನಮ್ಮ ಕೆಲ್ಸಕ್ಕೆ ಬೆಲೆ ಇರಲ್ವೇನೋ ಅನ್ನೋ ಆತಂಕ. ಇದರ ಜೊತೆಗೆ ಕೆಲ್ಸ ಮತ್ತೆ ನಮ್ಮ ವೈಯಕ್ತಿಕ ಜೀವನವನ್ನ ಬ್ಯಾಲೆನ್ಸ್ ಮಾಡೋ ದೊಡ್ಡ ಜವಾಬ್ದಾರಿ ಬೇರೆ. ನಾವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರ ಕೂಡ ನಮ್ಮ ಭವಿಷ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಈ ಎಲ್ಲಾ ಸವಾಲುಗಳಿಂದ ಹೊರಗೆ ಬರೋದು ಹೇಗೆ? ಬಹುಶಃ ನಾವು ನಮ್ಮ ದೃಷ್ಟಿಕೋನವನ್ನೇ ಸ್ವಲ್ಪ ಬದಲಾಯಿಸಬೇಕೇನೋ. ಸಮಸ್ಯೆಯ ಬಗ್ಗೆ ಚಿಂತಿಸೋದನ್ನ ಬಿಟ್ಟು ನಮ್ಗೋಸ್ಕರ ಒಂದು ದಾರಿಯನ್ನ ನಾವೇ ಹೇಗೆ ರೂಪಿಸಿಕೊಳ್ಬಹುದು ಅಂತ ನೋಡೋಣ. ಕೆರಿಯರ್ ಪ್ಲಾನಿಂಗ್ ಅಂದ್ರೆ ಕಾಲೇಜ್ ಮುಗ್ದಾಗ ಒಂದೇ ಸಾರಿ ಮಾಡಿ ಮುಗ್ಸೋ ಕೆಲ್ಸ ಅಲ್ಲ. ಇದೊಂದು ನಿರಂತರವಾದ ಪ್ರಕ್ರಿಯೆ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳುತ್ತಾ, ಹೊಸ ಅವಕಾಶಗಳನ್ನ ಹುಡುಕ್ತಾ ಮತ್ತು ಸರಿಯಾದ ಹೆಜ್ಜೆಗಳನ್ನ ಇಡುತ್ತಾ ಮುಂದೆ ಸಾಗೋ ಒಂದು ಪ್ರಯಾಣ ಇದು. ನಮ್ಮ ಬೆಳವಣಿಗೆಯ ಕಥೆನೇ ಇದು. ಈ ಸ್ಪಷ್ಟತೆಯ ಪ್ರಯಾಣವನ್ನ ನಾವು 3 ಸಿಂಪಲ್ ಸ್ಟೆಪ್ಸ್ ಆಗಿ ನೋಡಬಹುದು. ಮೊದಲನೆಯದು ಆತ್ಮಶೋಧನೆ, ಅಂದ್ರೆ ನಮ್ಮೊಳಗೆ ಇರೋ ದಿಕ್ಸೂಚಿಯನ್ನ ಹುಡುಕೋದು. ಎರಡನೆಯದು ಅನ್ವೇಷಣೆ, ಅಂದ್ರೆ ನಮ್ಮ ಮುಂದೆ ಯಾವೆಲ್ಲ ದಾರಿಗಳಿದೆ ಅಂತ ಒಂದು ನಕ್ಷೆ ನೋಡಿದ ಹಾಗೆ. ಇನ್ನು ಕೊನೆಯದಾಗಿ ಕಾರ್ಯತಂತ್ರದ ಕ್ರಮ, ಅಂದ್ರೆ ಒಂದು ಸ್ಪಷ್ಟವಾದ ಪ್ಲಾನ್ ಜೊತೆ ಮೊದಲ ಹೆಜ್ಜೆ ಇಡೋದು. ಸರಿ, ಈ 3 ಹಂತಗಳನ್ನ ದಾಟಿ ಸ್ಪಷ್ಟತೆಯನ್ನ ತಲುಪೋದು ಹೇಗೆ? ಇದಕ್ಕೆ ಬೇಕಾದ ಮಾರ್ಗದರ್ಶನ ಎಲ್ಲಿದ? ಇಲ್ಲಿಯವರೆಗೂ ನಾವು ಮಾತಾಡಿದ ಸವಾಲುಗಳನ್ನೇ ಅವಕಾಶಗಳಾಗಿ ಹೇಗೆ ಬದಲಾಯಿಸ್ಬೋದು ಅಂತ ಈಗ ನೋಡೋಣ. ಈ ಪ್ರಯಾಣದಲ್ಲಿ ಒಬ್ಬರೇ ನಡೆಯೋದು ಸ್ವಲ್ಪ ಕಷ್ಟ ಅನ್ಸ್ಬಹುದು. ಅದಕ್ಕೇನೆ ಸರಿಯಾದ ಮಾರ್ಗದರ್ಶನ ಬೇಕಾಗತ್ತೆ. ಇಲ್ಲಿ ವೆಲ್ನೆಸ್ ಫಾರ್ ಲೈಫ್ ಅಕಾಡೆಮಿಯ ಕಾರ್ಯಕ್ರಮ ಒಂದು ಗೈಡ್ ರೀತಿ ಕೆಲಸ ಮಾಡುತ್ತೆ. ಇದು ಬರೀ ಇನ್ಫಾರ್ಮೇಷನ್ ಕೊಡೋದಲ್ಲ, ಬದಲಿಗೆ ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನ ತಗೊಳಕ್ಕೆ ಬೇಕಾದ ಸಪೋರ್ಟ್ ಮತ್ತೆ ಟೂಲ್ಸ್ ಅನ್ನ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಇದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋಕೆ ಸಹಾಯ ಮಾಡುತ್ತೆ. ನಾನ್ ಯಾದಕ್ಕೆ ಸರಿ, ನನ್ನ ನಿಜವಾದ ಇಂಟ್ರೆಸ್ಟ್ ಎಲ್ಲಿದೆ ಅನ್ನೋ ಕನ್ಫ್ಯೂಷನ್ ಅನ್ನ ದೂರ ಮಾಡಿ ಮುಂದಿನ 5ರಿಂದ 10 ವರ್ಷಗಳ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಇದು ಬರೀ ಡಿಗ್ರಿ ತಗೊಳ್ಳೋದು ಮಾತ್ರ ಅಲ್ಲ, ಬದಲಿಗೆ ಖುಷಿ ಕೊಡೋ ಒಂದು ಕೆರಿಯರ್ ಕಟ್ಕೊಳ್ಳೋದಕ್ಕೆ ಇಡೋ ಮೊದಲ ಹೆಜ್ಜೆ. ಇಲ್ಲಿ ಅತಿ ಮುಖ್ಯವಾದ ವಿಷಯ ಅಂದ್ರೆ ಪರ್ಸನಲ್ ಅಟೆನ್ಷನ್. ಇಂಟರ್ನೆಟ್ನಲ್ಲಿ ಸಾವಿರಾರು ಸಲಹೆಗಳು ಸಿಗ್ಬೋದು ಅಲ್ವಾ? ಆದ್ರೆ ಪ್ರತಿಯೊಬ್ಬರ ಕನಸು, ಸಾಮರ್ಥ್ಯ ಮತ್ತು ಸವಾಲುಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ಮಾರ್ಗದರ್ಶನ ಕೂಡ ಅವರವರ ಯುನೀಕ್ನೆಸ್ಗೆ ತಕ್ಕ ಹಾಗೆ ಇರಬೇಕು. ಒಬ್ಬರ ದಾರಿ ಇನ್ನೊಬ್ಬರಿಗೆ ಸರಿಹೊಂದಲ್ಲ. ಇದೇ ಈ ಅಪ್ರೋಚ್ನ ನಿಜವಾದ ಶಕ್ತಿ. ಇನ್ನು ಪ್ರೊಫೆಷನಲ್ಸ್ಗೆ ಇದು ತಮ್ಮ ಕೆರಿಯರ್ಗೆ ಒಂದು ಹೊಸ ಚೈತನ್ಯ ಕೊಡೋ ಅವಕಾಶ. ವರ್ಷಗಳ ಅನುಭವದ ನಂತರ ನಮ್ಮ ಆಸಕ್ತಿಗಳು ಬದಲಾಗಿರಬಹುದು.
ಈ ಪ್ರೋಗ್ರಾಂ ಆ ಬದಲಾದ ಆಸಕ್ತಿಗಳನ್ನ ಗುರುತಿಸಿ ಕೆರಿಯರ್ ಮತ್ತೆ ಲೈಫ್ನಲ್ಲಿ ಹೊಸ ಗುರಿಗಳನ್ನ ಸೆಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದು ಬರೀ ಪ್ರಮೋಷನ್ ಪಡೆಯೋದು ಮಾತ್ರ ಅಲ್ಲ, ಬದಲಿಗೆ ನಾವು ಮಾಡೋ ಕೆಲ್ಸದಲ್ಲಿ ಒಂದು ಹೊಸ ಅರ್ಥವನ್ನ ಕಂಡುಕೊಳ್ಳೋದು. ಸರಿ, ಈಗ ಮುಂದಿನ ಹೆಜ್ಜೆ ಇಡೋ ಸಮಯ ಬಂದಿದೆ. ಇದು ಬರೀ ಒಂದು ನಿರ್ಧಾರ ಅಷ್ಟೇ ಅಲ್ಲ, ಬದಲಿಗೆ ನಮ್ಮನ್ನು ನಾವು ಸಬಲರನ್ನಾಗಿ ಮಾಡ್ಕೊಳ್ಳೋ ಒಂದು ಪಯಣದ ಆರಂಭ. ಈ ಮಾತು ಕೇಳೋಕೆ ಎಷ್ಟು ಸ್ಫೂರ್ತಿದಾಯಕ ಅಲ್ವಾ? ನಮ್ಮ ಭವಿಷ್ಯವನ್ನ ರೂಪಿಸೋದು ನಾವೊಬ್ರೇ ಮಾಡೋ ಹೋರಾಟ ಅಲ್ಲ. ಸರಿಯಾದ ಸಪೋರ್ಟ್ ಮತ್ತು ಗೈಡೆನ್ಸ್ ಇದ್ರೆ ಒಂದು ಅದ್ಭುತವಾದ ಭವಿಷ್ಯವನ್ನ ನಾವೆಲ್ಲ ಒಟ್ಟಿಗೆ ಕಟ್ಬೋದು. ಇದೊಂದು ಭರವಸೆ ಮಾತ್ರ ಅಲ್ಲ, ಇದೊಂದು ಪಾರ್ಟ್ನರ್ಶಿಪ್ಗೆ ಆಹ್ವಾನ. ಹಾಗಾದ್ರೆ ಒಂದು ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗಲು ಮನಸ್ಸು ಸಿದ್ಧವಾಗಿದೆಯಾ? ಆ ದಾರಿಯಲ್ಲಿ ನಿಮ್ಗೆ ಮಾರ್ಗದರ್ಶನ ನೀಡಲು ನಾವು ಸದಾ ಸಿದ್ಧ. ಸ್ಪಷ್ಟವಾದ ಭವಿಷ್ಯನ ಕಡೆ ನಿಮ್ಮ ಪ್ರಯಾಣವನ್ನ ಇವತ್ತೇ ಶುರು ಮಾಡ್ಬೇಕು ಅನ್ಸಿದ್ರೆ ಇಲ್ಲಿ ಕೊಟ್ಟಿರೋ ಮಾಹಿತಿಯನ್ನ ಬಳಸ್ಕೊಳ್ಬೋದು. ವೆಲ್ನೆಸ್ ಫಾರ್ ಲೈಫ್ ಅಕಾಡೆಮಿ ಜೊತೆ ಮಾತ್ನಾಡಿ ನಿಮ್ಮ ಮುಂದಿನ ಹೆಜ್ಜೆಯನ್ನ ಆತ್ಮವಿಶ್ವಾಸದಿಂದ ಇಡಿ. ನಿಮ್ಮ ಈ ಹೊಸ ಪ್ರಯಾಣಕ್ಕೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್.